Hello friends, welcome to my channel all about education. ಇವತ್ತು ನಾವು ಪೇಪರ್ 2 ಸೈನ್ಸ್ ಹೊಸ ಸಿಲೆಬಸ್ ಪ್ರಕಾರ ಈ ಲೆಸನ್ ಸ್ಟಡಿ ಮಾಡೋಣ. ಓಕೆ, ಇವತ್ತು ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ಓದೋಣ. ಇದು ಹೊಸ ಸಿಲೆಬಸ್ ಇರೋದು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಏನಿದೆ ಇದರಲ್ಲಿ ಲೈನ್ ಬೈ ಲೈನ್ ನೋಡ್ಕೊಂಡು ಬರೋಣ. ಓಕೆ, ಇವಾಗ ಇದರಲ್ಲಿ ನೋಡಿ, ದ ಮೆಟಲ್ ಆಟಮ್ಸ್ ಆರ್ ಬೌಂಡ್ ಟು ಎ ನಂಬರ್ ಆಫ್ ಆನಯಾನ್ಸ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಇದಕ್ಕೆ ನಾವೇನು ಹೇಳ್ತೀವಿ, ಸಚ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕ್ಲೋರೋಫಿಲ್, ಹಿಮೋಗ್ಲೋಬಿನ್ ಅಂಡ್ ವಿಟಮಿನ್ B12 ಆರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಫ್ ಮೆಗ್ನೀಷಿಯಮ್. ಕ್ಲೋರೋಫಿಲ್, ಹಿಮೋಗ್ಲೋಬಿನ್ ಅಂಡ್ ವಿಟಮಿನ್ B12 ಆರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಫ್ ಮೆಗ್ನೀಷಿಯಮ್. ಐರನ್ ಅಂಡ್ ಕೋಬಾಲ್ಟ್. ಮೆಗ್ನೀಷಿಯಮ್, ಐರನ್ ಅಂಡ್ ಕೋಬಾಲ್ಟ್. ನೋಡಿ, ಇವಾಗ ನಿಮಗೆ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೂಡ ಕೊಟ್ಟಿದ್ದೀನಿ. ಡೋಂಟ್ ವರಿ. ಓಕೆ, ಬರೀ ಇದು ಲೆಸನ್ ಹೇಳ್ಕೊಡ್ತಿದ್ದೀನಿ ಅಂತ ವರಿ ಮಾಡಬೇಡಿ, ಕ್ವೆಶನ್ಸ್ ಕೂಡ ಇದೆ. ಓಕೆ, ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಏನಿದೆ, ವರ್ನರ್ ಪ್ರಪೋಸ್ ದ ಕಾನ್ಸೆಪ್ಟ್ ಆಫ್ ಪ್ರೈಮರಿ ವೇಲೆನ್ಸ್ ಆ್ಯಂಡ್ ಸೆಕೆಂಡರಿ ವೇಲೆನ್ಸ್ ಫಾರ್ ಎ ಮೆಟಲ್ ಅಯಾನ್. ನೋಡಿ, ಇದರಲ್ಲಿ ಫಸ್ಟ್ ಕ್ವೆಶನ್, ದ ಟೈಪ್ಸ್ ಆಫ್ ಐಸೋಮರಿಸಮ್ ಎಕ್ಸಿಬಿಟೆಡ್ ಬೈ ಈ ಕಾಂಪೌಂಡ್ is dash. The type of isomerism exhibited by this is dash. ಇದಕ್ಕೆ ಆಪ್ಷನ್ ನಂಬರ್ 2 ಅಯೋನೈಸೇಷನ್ ಐಸೋಮರಿಸಮ್. ಇದಕ್ಕೆ ರೈಟ್ ಆನ್ಸರ್ ಅಯೋನೈಸೇಷನ್ ಐಸೋಮರಿಸಮ್. ನೋಡಿ, ಇವಾಗ ಈ ರೀತಿ ನಿಮಗೆ ಕ್ವೆಶನ್ ಕೇಳಿದಾಗ 4 ಆಪ್ಷನಲ್ಲಿ ಕನ್ಫ್ಯೂಸ್ ಆಗುತ್ತೆ. ಏನು ಅಂತಂದರೆ ಕೋಆರ್ಡಿನೇಷನ್ ಐಸೋಮರಿಸಮ್ ಅಥವಾ ಲಿಂಕೇಜ್ ಐಸೋಮರಿಸಮ್ ಯಾವುದಿದು ಅಂತಂದರೆ ಇದು ಅಯೋನೈಸೇಷನ್ ಐಸೋಮರಿಸಮ್. ಇದು ಹೆಸರು ಏನು ನೋಡಿ, ಇವಾಗ ಇಲ್ಲಿ ಮೇಲೆ ಕೊಟ್ಟಿದ್ದೀನಿ. ಏನಿದು 5 ಅಂತ ಇದೆಯಲ್ಲ, ಇದು ಪೆಂಟಾ NH3 ಅಮೈನ್, ಪೆಂಟಾ ಅಮೈನ್ ಸಲ್ಫೆಟೋ ಕೋಬಾಲ್ಟ್, ಪೆಂಟಾ ಅಮೈನ್ ಸಲ್ಫೆಟೋ ಕೋಬಾಲ್ಟ್ ಕ್ಲೋರೈಡ್. ನೆಕ್ಸ್ಟ್, ಬೈನರಿ ಕಾಂಪೌಂಡ್ಸ್ ಸಚ್ ಆಸ್ CrCl3, COCl2 or PdCl2 have primary valence of 3, 2 and 2 respectively. ಇದಕ್ಕೆ 3 ಇದೆ, ಇದಕ್ಕೆ 2 ಇದೆ, ಇದಕ್ಕೆ 2 ಇದೆ. ಏನು have the valency, primary valency ಎಷ್ಟಿದೆ? 3. ಯಾವುದ್ರದ್ದು? CrCl3ದು. ಇದರಲ್ಲಿ COCl2ದು 2 ಇದೆ, PdCl2 ಇದರದ್ದು 2 ಇದೆ. ಪ್ರೈಮರಿ ವೇಲೆನ್ಸ್ ನೋಡಿ. ಇವಾಗ ಇದರಲ್ಲಿ ಈ ಸೊಲ್ಯೂಷನಲ್ಲಿ ಏನಿದೆ ಅಂತಂದರೆ, ಇವಾಗ ಕಂಡಕ್ಟಿವಿಟಿ ಮಾಡಿದಾಗ ಏನಾಗುತ್ತೆ ಅಂದರೆ, ಇವಾಗ ಈ ಸೊಲ್ಯೂಷನಲ್ಲಿ ಎಷ್ಟು ಒಂದು ಮೆಷರ್ಮೆಂಟ್ ಇದೆ ಅಂದರೆ 3 ಮೋಲ್ ಇದೆಯೋ ಅಥವಾ 2 ಮೋಲ್ ಇದೆಯೋ 1 ಮೋಲ್ ಇದೆಯೋ ಅಂತಂದ್ಬಿಟ್ಟು ಕಂಡಕ್ಟಿವಿಟಿ ಮಾಡಿದಾಗ ನಮಗೆ ಏನಿರುತ್ತೆ ಅಂದರೆ, ಕ್ಲೋರೈಡ್ ಅಯಾನ್ಸ್ ಆ್ಯಂಡ್ ಅಮೋನಿಯಾ ಮಾಲಿಕ್ಯೂಲ್ಸ್. ಕ್ಲೋರೈಡ್ ಅಯಾನ್ಸ್ Cl3 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 ಇದೆ, ಇಲ್ಲಿ NH3 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 ಇದೆ. ಕ್ಲೋರೈಡ್ ಅಯಾನ್ಸ್ ಆರ್ ಅಮೋನಿಯಂ ಮಾಲಿಕ್ಯೂಲ್ಸ್ ಆರ್ ಬೋತ್, ಅಮೋನಿಯಾ ಮಾಲಿಕ್ಯೂಲ್ಸ್ ಆಗಿರ್ಬೋದು ಅಥವಾ ಕ್ಲೋರೈಡ್ ಅಯಾನ್ಸ್ ಆಗಿರ್ಬೋದು, ರಿಮೈನ್ ಬಾಂಡೆಡ್ ಟು ದ ಕೋಬಾಲ್ಟ್ ಡ್ಯೂರಿಂಗ್ ದ ರಿಯಾಕ್ಷನ್. ಇವಾಗ ಕೋಬಾಲ್ಟ್ ಇದೆಯಲ್ಲ, ಏನಿರುತ್ತೆ, ಕೋಬಾಲ್ಟ್ ಏನಾಗಿರುತ್ತೆ, Cl3 ಕ್ಲೋರೈಡ್ ಅಯಾನ್ಸ್ ಮತ್ತು 4 NH3 ಅಂತ ಇದೆಯಲ್ಲ, NH3 ಕ್ಲೋರೈಡ್ ಅಯಾನ್ಸ್ ಮತ್ತು NH3 ಮಾಲಿಕ್ಯೂಲ್ಸ್ಗೆ ಏನಾಗಿರುತ್ತೆ, ರಿಮೈನ್ ಬಾಂಡೆಡ್ ಟು ಕೋಬಾಲ್ಟ್. ಕೋಬಾಲ್ಟಿಗೆ ಬಾಂಡೆಡ್ ಆಗಿರುತ್ತೆ, ಕೋಬಾಲ್ಟ್ ಅಯಾನ್ಗೆ ಬಾಂಡೆಡ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ವರ್ನರ್ ಪ್ರಪೋಸ್ಡ್ ದ ಟರ್ಮ್ ಸೆಕೆಂಡರಿ ವೇಲೆನ್ಸ್ ಫಾರ್ ದ ನಂಬರ್ ಆಫ್ ಗ್ರೂಪ್ಸ್ ಬೌಂಡ್ ಡೈರೆಕ್ಟ್ಲಿ ಟು ದ ಮೆಟಲ್ ಅಯಾನ್ಸ್. ವರ್ನರ್ ಪ್ರಪೋಸ್ ದ ಟರ್ಮ್ ಸೆಕೆಂಡರಿ ವೇಲೆನ್ಸ್. ಇದು ಮೋಸ್ಟ್ಲಿ ಕೇಳ್ಬೋದು ನಿಮಗೆ. ಸೆಕೆಂಡರಿ ವೇಲೆನ್ಸ್ ಹೂ ಪ್ರಪೋಸ್ಡ್ ಸೆಕೆಂಡರಿ ವೇಲೆನ್ಸ್ ಅಂತಂದರೆ ವರ್ನರ್. ಇದೇನಿದು ವರ್ನರ್ ಥಿಯರಿ ಆಫ್ coordination compound. The term secondary valence for the number of groups bound directly to the metal ion ಅಂತ ಹೇಳಿದ್ರು. ನೆಕ್ಸ್ಟ್, ಇನ್ coordination compounds metal show 2 types of linkages. ಯಾವುದು ಅಂದರೆ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಸ್. ವೇಲೆನ್ಸಿ, ಪ್ರೈಮರಿ ವೇಲೆನ್ಸಿ ಅಥವಾ ಸೆಕೆಂಡರಿ ವೇಲೆನ್ಸಿ ಅಂತ ಕೇಳ್ಬೋದು ನಿಮಗೆ. ಯಾವುದು? 2 ಟೈಪ್ ಆಫ್ ಲಿಂಕೇಜಸ್ ಇರುತ್ತೆ, ಪ್ರೈಮರಿ ಮತ್ತು ಸೆಕೆಂಡರಿ. ನೆಕ್ಸ್ಟ್ ಪಾಯಿಂಟ್, ದ ಪ್ರೈಮರಿ ವೇಲೆನ್ಸೀಸ್ ಆರ್ ನಾರ್ಮಲಿ ಅಯೋನೈಸ್ಡ್ ಆ್ಯಂಡ್ or satisfied by negative ions. ಯಾವುದು? ಪ್ರೈಮರಿ ವೇಲೆನ್ಸ್ ಆರ್ ನಾರ್ಮಲಿ ಅಯೋನೈಸ್ಡ್
ಆ್ಯಂಡ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್. ಇವಾಗ ಇದು ಸೆಕೆಂಡ್ PUCಯಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಕೊಟ್ಟಿರ್ತಾರೆ, ಅಂದರೆ ಡೀಟೇಲ್ ಆಗಿ ಇದೆಲ್ಲ ಬರಿಬೇಕಾಗುತ್ತೆ. ಏನು ದ ಪಾಸ್ಟುಲೇಟ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಪಾಸ್ಟುಲೇಟ್ಸ್ ಆಫ್ ಯಾರು ವರ್ನರ್ಸ್ ಪಾಸ್ಟುಲೇಟ್ಸ್ ಅಂತಂದ್ಬಿಟ್ಟು ಕೇಳ್ತಾರೆ. ಸೊ ಇವಾಗ ಇಲ್ಲೇನಿದೆ ಒಂದೊಂದು ಪಾಯಿಂಟು ಇಂಪಾರ್ಟೆಂಟ್ ಇದಕ್ಕೆ, ಇದೆಲ್ಲ ಪಾಸ್ಟುಲೇಟ್ಸ್. ಅದಕ್ಕೆ ದ ಪ್ರೈಮರಿ ವೇಲೆನ್ಸೀಸ್ ಆರ್ ನಾರ್ಮಲಿ ionizable and are satisfied by negative ions. Next, the secondary valences are non-ionizable. Secondary valences are non-ionizable. ಆದರೆ primary valences are ionizable. Next point, ಇದರಲ್ಲಿ primary valence are normally ionizable ಅಂತ ಓದಿದ್ರಿ, and are satisfied by negative ions. ಇದು primary valences ಏನಿರುತ್ತೆ are satisfied by negative ions. ಆದರೆ ಇಲ್ಲಿ ಸೆಕೆಂಡರಿ ವೇಲೆನ್ಸಸ್ ಇರುತ್ತಲ್ಲ, ಸೆಕೆಂಡರಿ ವೇಲೆನ್ಸಸ್ ಆರ್ ನಾನ್ ಅಯೋನೈಸಬಲ್. ದೀಸ್ ಆರ್ ಸ್ಯಾಟಿಸ್ಫೈಡ್ ಬೈ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆರ್ ನಾನ್ ನೆಗೆಟಿವ್ ಅಯಾನ್ಸ್. ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ ಅಯಾನ್ಸ್. ನೆಕ್ಸ್ಟ್ ಪಾಯಿಂಟ್ ಏನಿದೆ ಇದರಲ್ಲಿ, ದ ಸೆಕೆಂಡರಿ ವೇಲೆನ್ಸ್ ಈಸ್ ಈಕ್ವಲ್ ಟು ಏನು, ದ ಸೆಕೆಂಡರಿ ವೇಲೆನ್ಸ್ ಈಸ್ ಈಕ್ವಲ್ ಟು ದ ಕೋಆರ್ಡಿನೇಷನ್ ನಂಬರ್ ಆ್ಯಂಡ್ ಈಸ್ ಫಿಕ್ಸ್ಡ್ ಫಾರ್ ಎ ಮೆಟಲ್. The secondary valence is equal to the coordination number and is fixed for metal. Next point, the ions or groups bound by the secondary linkages to the metal have characteristic spatial arrangements corresponding to different coordination numbers. ಈ ರೀತಿ ಒಂದು ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್ ಆರ್ ಕಾಲ್ಡ್, ಏನು ಹೇಳ್ತೀವಿ ಅದಕ್ಕೆ ನಾವು ಕೋಆರ್ಡಿನೇಷನ್ ಪಾಲಿಹೆಡ್ರಾ. ಏನು ಅಂದರೆ ದ ions or groups bounded by the secondary linkages to the metal have characteristic spatial arrangements corresponding to different coordination numbers. ಇದಕ್ಕೆ ನಾವೇನು ಹೇಳ್ತೀವಿ, ಕೋಆರ್ಡಿನೇಷನ್ ಪಾಲಿಹೆಡ್ರಾ. ಓಕೆ, ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್ ಇರತ್ತಲ್ಲ, ಅದಕ್ಕೆ ನಾವು ಕೋಆರ್ಡಿನೇಷನ್ ಪಾಲಿಹೆಡ್ರಾ ಅಂತೀವಿ. ನೆಕ್ಸ್ಟ್ ಇವಾಗ ನೀವು ಇದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿಂದ ನೋಡಿ. ದ ಸ್ಪೀಷೀಸ್ ವಿತಿನ್ ದ ಸ್ಕ್ವೇರ್ ಬ್ರ್ಯಾಕೆಟ್ ಇವಾಗ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಸ್ಕ್ವೇರ್ ಬ್ರ್ಯಾಕೆಟ್ ಇದೆ ಇಲ್ಲಿ. ಇನ್ನೊಂದು ಇಲ್ಲಿ ಈ 3 ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಯಾವ್ದ್ಯಾವುದು ಅಂತಂದರೆ ಇದು CONH3, CO ನೆನಪಿಗಿರಲಿ, CONH3, COClNH3, COCl2NH3 ಈ ಥರ ಇರುತ್ತೆ. ಏನು ಒಂದು COCl2 ಇರುತ್ತೆ, CO ಇರುತ್ತೆ, CONH3 ಇದೆ ಮೂರಲ್ಲೂ. ಇದು 3, ಇದಕ್ಕೆ ನಾವೇನು ಹೇಳ್ತೀವಿ, ಇದು 3ಕ್ಕೆ ನಾವೇನು ಹೇಳ್ತೀವಿ, ಆಕ್ಟಾಹೆಡ್ರಲ್ ಎಂಟಿಟೀಸ್ ಅಂತ ಹೇಳ್ತೀವಿ. ಓಕೆ, ಏನಕ್ಕೆ ಇದೆಲ್ಲ ಏನಿದೆ ಒಂದು ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಇದೆ, ಅದಕ್ಕೆ ಎಂಟಿಟೀಸ್ ಅಂತ ಹೇಳ್ತೀವಿ, ಆಕ್ಟಾಹೆಡ್ರಲ್ ಅದು. ಇದರಲ್ಲಿ NiCO4 ಇದೆ ಇಲ್ಲಿ, ಆ್ಯಂಡ್ PTCl4, NiCO4 ಆ್ಯಂಡ್ PTCl4 ಆರ್ ಟೆಟ್ರಾಹೆಡ್ರಲ್ ಆ್ಯಂಡ್ ಸ್ಕ್ವೇರ್ ಪ್ಲಾನರ್. ಇಲ್ಲಿ ಆಕ್ಟಾಹೆಡ್ರಲ್ ಯಾವುದು ಎಕ್ಸಾಂಪಲ್ಸ್ ಅಂತ ನಿಮಗೆ ಆಪ್ಷನ್ಸಲ್ಲಿ ಕೇಳಿದಾಗ ಇದು ನೆನಪಿಗಿರಲಿ. ಆಕ್ಟಾಹೆಡ್ರಲ್ ಯಾವ್ದ್ಯಾವುದು ಅಂದರೆ CO ಜೊತೆ NH3 ಇದೆ, ಇಲ್ಲಿ COCl ಜೊತೆ NH3 ಇದೆ, COCl2 ಜೊತೆ NH3 ಇದೆ. ಸೊ ಇದು 3 ಆಕ್ಟಾಹೆಡ್ರಲ್. ನಿಮ್ಗೆ ಏನು ಇವಾಗ ಬುಕ್ಕಲ್ಲಿ ಇದೆಯೋ ಅದೇ ಕೊಡ್ತಾರೆ. ಸೊ ಇದನ್ನು ಬಿಟ್ಟು ಇದರಿಂದ ಹೊರಗಡೆ ಎಲ್ಲಿ ಸಿಲೆಬಸ್ಸಿಂದ ಕೊಡೋದಿಲ್ಲ. ನೆಕ್ಸ್ಟ್ ನೋಡಿ, ಇವಾಗ ಡಬಲ್ ಸಾಲ್ಟ್ಸ್ಗೆ ಎಕ್ಸಾಂಪಲ್ಸ್ ಇದೆಲ್ಲ. ಡಬಲ್ ಸಾಲ್ಟ್ಸ್ ಯಾವ್ದ್ಯಾವುದು ಅಂತಂದರೆ ಕಾರ್ನಾಲೈಟ್ ಇದು, ಮತ್ತು ಮೋರ್ ಸಾಲ್ಟ್, ಇನ್ನೊಂದು ಪೊಟ್ಯಾಶ್ ಆಲಮ್, ಇದು ಮತ್ತು ಇದೆಲ್ಲ ಏನಿದೆ ಒಂದು ಡಬಲ್ ಸಾಲ್ಟ್ಸ್. ಓಕೆ, ಏನಿವಾಗ ಡಬಲ್ ಸಾಲ್ಟ್ಸ್ ಅಂತಂದರೆ, ಡಬಲ್ ಸಾಲ್ಟ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತಂದರೆ, ಡಬಲ್ ಸಾಲ್ಟ್ಸ್ ಆರ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ 2 or more stable compounds. 2 or more stable compounds ಇತ್ತಲ್ಲ, ಅದು ಕಾಂಬಿನೇಷನಿಂದ ಒಂದು ಫಾರ್ಮ್ ಆಗುತ್ತೆ, ಡಬಲ್ ಸಾಲ್ಟ್ ಫಾರ್ಮ್ ಆಗುತ್ತೆ ಇನ್ ಸ್ಟಾಕ್ಯೋಮೆಟ್ರಿಕ್ ರೇಷಿಯೋ. ಈ ರೇಷಿಯೋದಲ್ಲಿ ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ಡಬಲ್ ಸಾಲ್ಟ್ ಆ್ಯಂಡ್ ಎ ಕಾಂಪ್ಲೆಕ್ಸ್ ಏನು ಅಂತಂದರೆ, ಬೋತ್ ಡಬಲ್ ಸಾಲ್ಟ್ಸ್ ಆಸ್ ವೆಲ್ ಆಸ್ ಕಾಂಪ್ಲೆಕ್ಸಸ್ ಆರ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ 2 or more stable compounds in stoichiometric ratio. ಆದರೆ however they differ in the fact that double salts ಏನಿದೆ, ಈ ಡಬಲ್ ಸಾಲ್ಟ್ಸ್ ಏನಾಗುತ್ತೆ ಅಂದರೆ dissociate into simple ions completely when dissolved in water. ಯಾವುದು ಅಂದರೆ ಡಬಲ್ ಸಾಲ್ಟ್ಸ್ ಏನಾಗುತ್ತೆ, they dissociate into simple ions completely when dissolved in water.
ಕಾಂಪ್ಲೆಕ್ಸ್ ಅಯಾನ್ಸ್ ಅಲ್ಲಿ ಏನಾಗುತ್ತೆ, ಸಚ್ ಆಸ್ FeCN6 ಇದೆಯಲ್ಲ ಇದು, ಮತ್ತೆ K4 FeCN6 ಇದೆಯಲ್ಲ, ಡು ನಾಟ್ ಡಿಸೋಸಿಯೇಟ್ ಇಂಟು Fe ಅಂಡ್ Cn ಅಯಾನ್ಸ್. ಇದು ಏನಾಗುತ್ತೆ, ಡಿಸೋಸಿಯೇಟ್ ಮಾಡೋದಿಲ್ಲ. ಕಾಂಪ್ಲೆಕ್ಸ್ ಅಯಾನ್ಸ್ ಯಾವುದು, ಇದೆರಡು ಒಂದು ಕಾಂಪ್ಲೆಕ್ಸ್ ಅಯಾನ್ಸ್. ಇಟ್ ಡು ನಾಟ್ ಡಿಸೋಸಿಯೇಟ್ ಇಂಟು Fe ಅಂಡ್ Cn ಅಯಾನ್ಸ್. ಇವಾಗ ನಿಮಗೆ ಬರೀ ಕಾಂಪ್ಲೆಕ್ಸ್ ಅಂದ್ರೆ ಏನು ಗೊತ್ತಾಯ್ತು, ಇವಾಗ ಡಬಲ್ ಸಾಲ್ಟ್ ಅಂತ ಏನು ಗೊತ್ತಾಯ್ತು. ಡಬಲ್ ಸಾಲ್ಟ್ ಅನ್ನು ಏನಾಗುತ್ತೆ, ಅಲ್ಲಿ ಇನ್ H2O ವಾಟರ್ ವೆನ್ ದೇ ಡಿಸಾಲ್ವ್ ಇನ್ ವಾಟರ್ ಏನಾಗುತ್ತೆ, ಡಿಸೋಸಿಯೇಟ್ ಇಂಟು ಸಿಂಪಲ್ ಅಯಾನ್ಸ್. ನೆಕ್ಸ್ಟ್ ನೋಡಿ, ವರ್ನರ್ ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಇನ್ properties of certain nitrogen containing organic substances on the basis of isomerism. ಇನ್ನೊಂದು ಇದು ಇಂಪಾರ್ಟೆಂಟ್. ಇನ್ನೊಂದು ಏನು ಮಾಡಿದ್ರು ಅಂದರೆ, ಹೌ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಆರ್ ಲಿಂಕ್ಡ್ ಟುಗೆದರ್ ಅಂತ ಅಂದ್ಬಿಟ್ಟು ಇವರು ಈ ಥಿಯರಿನ ಫೈಂಡ್ ಔಟ್ ಮಾಡಿದ್ರು. ನೆಕ್ಸ್ಟ್ ಇವ್ರಿಗೆ ಏನು ಆಯಿತು ಅಂತಂದರೆ, ಇವ್ರಿಗೆ ನೋಬೆಲ್ ಪ್ರೈಸ್. ಇವಾಗ ಇವ್ರಿಗೆ ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಗೆಟ್ ನೋಬೆಲ್ ಪ್ರೈಸ್ ಫಾರ್ ಹಿಸ್ ವರ್ಕ್ ಆನ್ ದ ಲಿಂಕೇಜ್ ಆಫ್ ಆಟಮ್ಸ್ ಅಂಡ್ ದ ಕೋಆರ್ಡಿನೇಷನ್ ಥಿಯರಿ. ಇವಾಗ ನೋಡಿ, ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಏನು ಅಂದರೆ, ಇದು ಕೋಆರ್ಡಿನೇಷನ್ ಎಂಟಿಟಿ. COCl3NH3 ಇದೆಯಲ್ಲ, ಇದೊಂದು ಈಸ್ ಎ ಕೋಆರ್ಡಿನೇಷನ್ ಎಂಟಿಟಿ ಇನ್ ವಿಚ್ ದ ಕೋಬಾಲ್ಟ್ ಅಯಾನ್ ಈಸ್ ಸರೌಂಡೆಡ್ ಬೈ 3 ಅಮೋನಿಯಾ ಮಾಲಿಕ್ಯೂಲ್ಸ್. NH3 ಈ ಏನು ಕೋಬಾಲ್ಟಿಗೆ ಸರೌಂಡ್ ಆಗಿದೆ, ಅಮೋನಿಯಾ ಮಾಲಿಕ್ಯೂಲ್ಸ್, ಅಂಡ್ 3 ಕ್ಲೋರೈಡ್ ಅಯಾನ್ಸ್. ಇದು ಕ್ಲೋರೈಡ್ ಅಯಾನ್ಸ್. ಓಕೆ, ಕೋಆರ್ಡಿನೇಷನ್ ಎಂಟಿಟಿ ಇದು. ಓಕೆ, ಇದೆಲ್ಲ ಬೇರೆ ಎಕ್ಸಾಂಪಲ್ಸ್. ಇದೆಲ್ಲ ಏನಿದೆ, ಇದು ಕೂಡ ಕೋಆರ್ಡಿನೇಷನ್ ಎಂಟಿಟಿಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್, ಸೆಂಟ್ರಲ್ ಆಟಮ್ ಅಥವಾ ಅಯಾನ್ ಅಂದರೆ ಏನು? ಇವಾಗ ಇದರಲ್ಲಿ ನೋಡಿ, ಈ ಎಕ್ಸಾಂಪಲಲ್ಲಿ NiCl2H2O ಇದೆಯಲ್ಲ, ಇದರಲ್ಲಿ Ni, CO ಮತ್ತು Fe, CO ಮತ್ತು Fe ಇದೆಯಲ್ಲ, ಇದೇನು, ಇದು ನಿಮಗೆ ಏನು ಹೇಳ್ತೀವಿ, ಸೆಂಟ್ರಲ್ ಆಟಮ್ ಅಥವಾ ಲಿವೀಸ್ ಆಸಿಡ್ಸ್. ಸೆಂಟ್ರಲ್ ಆಟಮ್ ಅಥವಾ ಸೆಂಟ್ರಲ್ ಅಯಾನ್ ಅಥವಾ ರೆಫರ್ ಟು ಆಸ್ ಲಿವೀಸ್ ಆಸಿಡ್ಸ್. ಇವಾಗ ಲಿಗ್ಯಾಂಡ್ಸ್ ಅಂದರೆ ಏನು, ಇದರಲ್ಲಿ ಇವಾಗ ಎಕ್ಸಾಂಪಲ್ ನೋಡ್ಕೊಳ್ಳಿ. Cl ಮೈನಸ್ ಸ್ಮಾಲ್ ಮಾಲಿಕ್ಯೂಲ್ಸ್ ಸಚ್ ಆಸ್ H2O ಆರ್ NH2, ಲಾರ್ಜ್ ಮಾಲಿಕ್ಯೂಲ್ಸ್ ಸಚ್ ಆಸ್ ಈ ಥರ ಇದ್ದಾಗ, ಆರ್ N ಈ ಥರ ಇದ್ದಾಗ, ಆರ್ ಇವನ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಸಚ್ ಆಸ್ ಪ್ರೋಟೀನ್ಸ್ ಇರತ್ತಲ್ಲ, ಇವ್ರಿಗೆ ನಾವು ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ನಿಮಗೆ ಎಕ್ಸಾಂಪಲ್ ನೋಡಿದಾಗ ಇನ್ನೂ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಅದರಲ್ಲಿ ಏನಿರುತ್ತೆ, ಸಿಂಗಲ್ ಲಿಗ್ಯಾಂಡ್, ಸಿಂಗಲ್ ಡೋನಾರ್ ಇದ್ದಾಗ ಅದಕ್ಕೆ ಯೂನಿಟ್ ಡೆಂಟೇಟ್ ಅಂತ ಹೇಳ್ತೀವಿ. ಅಂದರೆ ಒಂದು ವೆನ್ ಎ ಲಿಗ್ಯಾಂಡ್ ಈಸ್ ಬೌಂಡ್ ಟು ಎ ಮೆಟಲ್ ಅಯಾನ್ ಥ್ರೂ ಎ ಸಿಂಗಲ್ ಡೋನಾರ್, ವೆನ್ ಎ ಲಿಗ್ಯಾಂಡ್ ಈಸ್ ಬೌಂಡ್ ಟು ಎ ಮೆಟಲ್ ಅಯಾನ್ ಥ್ರೂ ಎ ಸಿಂಗಲ್ ಡೋನಾರ್ ಇದ್ದಾಗ, ಸಿಂಗಲ್ ಡೋನಾರ್ ಆಟಮ್ ಇದ್ದಾಗ ನಾವು ಅದಕ್ಕೆ ಯೂನಿಟ್ ಡೆಂಟೇಟ್ ಅಂತ ಹೇಳ್ತೀವಿ. ಅದೇ 2 ಡೋನಾರ್ ಆಟಮ್ಸ್ ಇದ್ದಾಗ ಅದಕ್ಕೆ ಡೈಡೆಂಟೇಟ್ ಅಂತ ಹೇಳ್ತೀವಿ. ವೆನ್ ಎ ಲಿಗ್ಯಾಂಡ್ ಈಸ್ ಬೌಂಡ್ ಟು ಎ ಮೆಟಲ್ ಅಯಾನ್ ಥ್ರೂ ಎ ಸಿಂಗಲ್ ಡೋನಾರ್ ಆಟಮ್ ಆಸ್ ವಿತ್ Cl minus or H2O or NH3, the ligand is said to be unidentate. One single donor atom ಇದ್ದಾಗ unidentate, 2 donor atoms ಇದ್ದಾಗ ಅದಕ್ಕೆ didentate ಅಂತ ಹೇಳ್ತೀವಿ. ಇವಾಗ ನೆಕ್ಸ್ಟ್ ಇವಾಗ ನಾವು ಕ್ವೆಶನ್ಸ್ ನೋಡೋಣ, MCQs ನೋಡೋಣ, ಅವಾಗ ಇನ್ನೂ ನಿಮಗೆ ಈಸಿ ಆಗುತ್ತೆ. ಇವಾಗ ಇಲ್ಲಿ ಪಾಲಿಡೆಂಟೇಟ್ ಅಂತಂದರೆ ದ ಲಿಗ್ಯಾಂಡ್ ಈಸ್ ಸೆಡ್ ಟು ಬಿ ಪಾಲಿಡೆಂಟೇಟ್ ವೆನ್ several donor atoms are present in a single ligand. ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನಿದೆ ಇದಕ್ಕೆ ನಾವೇನು ಹೇಳ್ತೀವಿ, ಪಾಲಿಡೆಂಟೇಟ್. ಏನಕ್ಕೆ ಅಂತಂದರೆ ಸೆವೆರಲ್ ಡೋನಾರ್ ಆಟಮ್ಸ್ ಇದೆ ಇದರಲ್ಲಿ, ಅದಕ್ಕೆ ಇದಕ್ಕೆ ಪಾಲಿಡೆಂಟೇಟ್ ಅಂತೀವಿ. ಇದರಲ್ಲಿ ಯೂನಿಡೆಂಟೇಟಲ್ಲಿ ಏನಿದೆ ನೋಡಿ, ಬರೀ ಒಂದೇ ಒಂದಿದೆ. ಯಾವುದು ಅಂತಂದರೆ Cl ಮೈನಸ್ H2O ಆರ್ NH3, ಇದು ಯೂನಿಡೆಂಟೇಟ್ಗೆ ಎಕ್ಸಾಂಪಲ್ಸ್. ಡೈಡೆಂಟೇಟ್ ಏನಿದೆ, ಡೈಡೆಂಟೇಟ್ಗೆ ಎಕ್ಸಾಂಪಲ್ಸ್ ಇದು ಎರಡಿದೆ. ಡೈಅಮೈನ್ ಮತ್ತು ಇಲ್ಲಿ ಆಕ್ಸಲೇಟ್ ಇದೆಯಲ್ಲ, ಇದು ಯಾವುದಿದು ಡೈಡೆಂಟೇಟ್ಸ್ಗೆ ಎಕ್ಸಾಂಪಲ್. ನೋಡಿ ಈ ಒಂದು ಕ್ವೆಶನ್ ನೋಡಿ, ವಾಟ್ ವಾಸ್ ದ ಟರ್ಮ್ ಪ್ರಪೋಸ್ಡ್ ಬೈ ವರ್ನರ್ ಫಾರ್ ದ ನಂಬರ್ ಆಫ್ ಗ್ರೂಪ್ಸ್ ಬೌಂಡ್ ಡೈರೆಕ್ಟ್ಲಿ ಟು ದ ಮೆಟಲ್ ಅಯಾನ್ ಇನ್ ಎ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಇದಕ್ಕೆ ರೈಟ್ ಆನ್ಸರ್ ಏನು? ಆಪ್ಷನ್ ನಂಬರ್ ಬಿ, ಸೆಕೆಂಡರಿ ವೇಲೆನ್ಸ್. What was the term proposed by Werner for the number of groups
bound directly to the metal ion in a coordination complex. ಇದಕ್ಕೆ ಆಪ್ಷನ್ ನಂಬರ್ 2 ಸೆಕೆಂಡರಿ ವೇಲೆನ್ಸ್ ರೈಟ್ ಆನ್ಸರ್. ಇದರಲ್ಲಿ ನೋಡಿ ಪ್ರೈಮರಿ ವೇಲೆನ್ಸ್ ಆಫ್ ಎ ಮೆಟಲ್ ಅಯಾನ್ ಈಸ್ ಆಲ್ಸೋ ನೋನ್ ಆಸ್ ಇಟ್ಸ್ ಆಕ್ಸಿಡೇಷನ್ ನಂಬರ್. ಓಕೆ, ಸೆಕೆಂಡರಿ ವೇಲೆನ್ಸ್ ಈಸ್ ಈಕ್ವಲ್ ಟು ದ ಕೋಆರ್ಡಿನೇಷನ್ ನಂಬರ್ ಅಂಡ್ ಈಸ್ ಫಿಕ್ಸ್ಡ್ ಫಾರ್ ಎ ಮೆಟಲ್. ಇದು ಇವಾಗ ನಿಮಗೆ ನೆನಪಿರಲಿ ಪ್ರೈಮರಿ ವೇಲೆನ್ಸ್ ಬಗ್ಗೆನು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಕೋಆರ್ಡಿನೇಷನ್ ನಂಬರ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್? ಫಸ್ಟ್ ಆಪ್ಷನ್ ಸೆಂಟ್ರಲ್ ಆಟಮ್, ಸೆಕೆಂಡ್ ಲಿಗ್ಯಾಂಡ್, ಥರ್ಡ್ ಕೋಆರ್ಡಿನೇಷನ್ ಎಂಟಿಟಿ, ಫೋರ್ತ್ ಕೋಆರ್ಡಿನೇಷನ್ ಕಾಂಪೌಂಡ್. ಇವಾಗ ಕೋಆರ್ಡಿನೇಷನ್ ನಂಬರ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿರೋದು. ಕೋಆರ್ಡಿನೇಷನ್ ನಂಬರ್ ಅಂತ ಕೇಳಿರೋದು ಕ್ವೆಶ್ಚನ್ ಅಲ್ಲಿ. ಇದಕ್ಕೆ ಆಪ್ಷನ್ ನಂಬರ್ ಎ ಸೆಂಟ್ರಲ್ ಆಟಮ್. ಏನಕ್ಕೆ ಇದು ಸೆಂಟ್ರಲ್ ಆಟಮ್ ಆನ್ಸರ್ ಇದಕ್ಕೆ ಅಂದರೆ ಕೋಆರ್ಡಿನೇಷನ್ ನಂಬರ್ ಈಸ್ ಆಲ್ಸೋ ನೋನ್ ಆಸ್ ದ ಸೆಕೆಂಡರಿ ವೇಲೆನ್ಸ್. ಕೋಆರ್ಡಿನೇಷನ್ ನಂಬರ್ಗೆ ನಾವು ಏನು ಹೇಳ್ತೀವಿ? ಆಲ್ಸೋ ನೋನ್ ಆಸ್ ದ ಸೆಕೆಂಡರಿ ವೇಲೆನ್ಸ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್. ಕ್ವೆಶ್ಚನ್, ಎ ಪ್ರೋಟೀನ್ ಕ್ಯಾನ್ ಎಕ್ಸಿಸ್ಟ್ ಇನ್ ಎ ಕೋಆರ್ಡಿನೇಷನ್ ಎಂಟಿಟಿ ಆಸ್ ಎ ಲಿಗ್ಯಾಂಡ್. ಇದು ಟ್ರೂ. ಏನಕ್ಕೆ ಅಂದರೆ ಎ ಪ್ರೋಟೀನ್ ಈಸ್ ಎ ಮ್ಯಾಕ್ರೋ ಮಾಲಿಕ್ಯೂಲ್ ದಟ್ ಕನ್ಸಿಸ್ಟ್ ಆಫ್ ಆಟಮ್ that may donate electrons to a metal ion to form a coordinate bond and hence act as a ligand. Next question, the central atom ion of coordination complex is also referred to as. ನಿಮಗೆ ನಾನು ಹೇಳ್ಕೊಟ್ಟೆ ಇವಾಗ the central atom or ion of coordination complex is also referred to as Lewis acid. Option A ಇದಕ್ಕೆ right answer. Next question, how many donor atoms can EDTA ligand bind through? ಇದೇನು ಅಂತಂದರೆ ನಿಮಗೆ EDTA ಇದೆಯಲ್ಲ, ಇದೊಂದು ಹೆಕ್ಸಾಡೆಂಟೇಟ್ ಅಂತ ಹೇಳ್ತೀವಿ. ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ ಇದು. ಇದರಲ್ಲಿ ಏನಾಗುತ್ತೆ ಅಂತಂದರೆ 2 ನೈಟ್ರೋಜನ್ ಮತ್ತು 4 ಆಕ್ಸಿಜನ್ ಆಟಮ್ಸ್ ಇರುತ್ತೆ. 2 ನೈಟ್ರೋಜನ್ ಆ್ಯಂಡ್ 4 ಆಕ್ಸಿಜನ್ ಆಟಮ್ಸ್ ಇರುತ್ತೆ. ಅದೇನಾಗುತ್ತೆ, ಅದೆರಡು ಸೇರಿ 6 ಡೋನಾರ್ ಆಟಮ್ಸ್ ಆಗುತ್ತೆ. ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. Next question, what is the coordination number of chromium in K3 Cr(C2O4)? ಇದರಲ್ಲಿ ಏನು ಕೋಆರ್ಡಿನೇಷನ್ ನಂಬರ್ ಆಫ್ ಕ್ರೋಮಿಯಂ ಏನಿದೆ Cr ಇದ್ರದ್ದು ಏನಿದೆ? ಆಪ್ಷನ್ ಡಿ 6 ಇದಕ್ಕೆ ಕೋಆರ್ಡಿನೇಷನ್ ನಂಬರ್. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಎ ಲಿಗ್ಯಾಂಡ್? ಇದರಲ್ಲಿ ಆಪ್ಷನ್ ಎ ಇದೆಯಲ್ಲ Ni2 ಇದು ಲಿಗ್ಯಾಂಡ್ ಅಲ್ಲ. Cl ಮೈನಸ್ H2O NH3 ಇದು 3 ನಿಮಗೆ ನಾನು ಎಕ್ಸಾಂಪಲ್ಸ್ ಕೊಡಬೇಕಾದ್ರೆ ಹೇಳಿದೆ. ಸೊ ನಿಮಗೆ ಲೆಸನ್ ಓದಿದ್ರೇ ನೀವು ಡೀಟೇಲ್ ಆಗಿ ಇದು ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದರಲ್ಲಿ ಏನಿದೆ ಆನ್ಸರ್ ಇದಕ್ಕೆ? ಕೆನಾಟ್ ಬಿ ಎ ಲಿಗ್ಯಾಂಡ್. ಯಾವುದು? ಆಪ್ಷನ್ ಎ, ಇಟ್ ಕೆನಾಟ್ ಬಿ ಎ ಲಿಗ್ಯಾಂಡ್. ಲಿಗ್ಯಾಂಡ್ಸ್ ಬಗ್ಗೆ ಒಂದ್ಸರಿ ನೋಡ್ಕೊಳ್ಳಿ. ಲಿಗ್ಯಾಂಡ್ಸ್ ಅಂದರೆ ಏನು? ಇಲ್ಲಿ ಇವಾಗ ಎಕ್ಸಾಂಪಲ್ ನಿಮಗೆ ಯಾವ್ದಾದ್ರು ತೋರಿಸಿದೆ, Cl ಮೈನಸ್ H2O ಇದು ನೋಡಿ, Cl ಮೈನಸ್ H2O ಆರ್ NH3 ಇದೆಯಲ್ಲ, ಇದಕ್ಕೆ ನಾವು ಸಿಂಗಲ್ ಅಥವಾ ಯೂನಿಡೆಂಟೇಟ್ ಅಂತ ಹೇಳ್ತೀವಿ. ಸಿಂಗಲ್ ಡೋನಾರ್ ಅಥವಾ ಯೂನಿಡೆಂಟೇಟ್ ಇದು Cl ಮೈನಸ್ H2O ಮತ್ತು NH3. ಇದು ಸಿಂಗಲ್ ಡೋನಾರ್ ಆಟಮ್. ಯಾವುದು? ಯೂನಿಡೆಂಟೇಟ್. 2 ಡೋನಾರ್ ಆಟಮ್ಸ್ ಇರತ್ತಲ್ಲ, ಅದಕ್ಕೆ ಏನು ಹೇಳ್ತೀವಿ ನಾವು? ಅದಕ್ಕೆ ಡೈಡೆಂಟೇಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಯಾವುದು? ಈಥೇನ್ 1,2 ಡೈಅಮೈನ್, ಈಥೇನ್ 1 ಆರ್ C2O4. C2O4 ಅಂತಂದ್ರೆ ಏನು? ನಿಮಗೆ ಇವಾಗ ಕ್ವಶನಲ್ಲಿ ಬಂದಿತ್ತು. C2O4 ಅಂದರೆ ಏನು? ಆಕ್ಸಲೇಟ್ ಏನಿದೆ ಇದೊಂದು ಲಿಗ್ಯಾಂಡ್. ಯಾವ ಲಿಗ್ಯಾಂಡ್ ಇದು? ಡೈಡೆಂಟೇಟ್ ಲಿಗ್ಯಾಂಡ್. ಓಕೆ, ಏನಕ್ಕೆ ಅಂದರೆ ಇದರಲ್ಲಿ 2 ಡೋನರ್ ಆಟಮ್ಸ್ ಇರುತ್ತೆ. ಡೋನರ್ ಆಟಮ್ಸ್ 2 ಇರುತ್ತೆ, ಡೈಡೆಂಟೇಟ್. ಇದರಲ್ಲಿ ಸೆವೆರಲ್ ಡೋನರ್ ಆಟಮ್ಸ್ ಇರುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ? ದ ಲಿಗ್ಯಾಂಡ್ ಈಸ್ ಸೆಟ್ ಟು ಬಿ ಪಾಲಿಡೆಂಟೇಟ್. ಇದು ಇವಾಗ ನಿಮಗೆ ಕ್ವಶನ್ ಬಂದಿತ್ತು. EDTA4 ಅಂದರೆ ಏನು? EDTA4 ಅಂತಂದರೆ ಈಥೈಲ್ ಇಥಿಲೀನ್ ಡೈ ಅಮೈನ್ ಟೆಟ್ರಾ ಅಸಿಟೇಟ್ ಅಯಾನ್. EDTA4 ಈಸ್ ಅನ್ ಇಂಪಾರ್ಟೆಂಟ್ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ ಇದು. ಯಾವುದು? EDTA4. ಓಕೆ, ಇವಾಗ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಈ PDF ಲಿಂಕ್ ಶೇರ್ ಮಾಡ್ತೀನಿ. ಈ PDF ನಿಮಗೆ ಶೇರ್ ಮಾಡ್ತೀನಿ. ಸೊ ನೀವು ಅಲ್ಲಿ ಡೀಟೇಲ್ ಆಗಿ ಓದ್ಕೊಳ್ಳಿ. ಏನಕ್ಕೆ ಅಂತಂದರೆ ಇವಾಗ ತುಂಬ ಲೆಂದಿ ಆಗುತ್ತೆ ವಿಡಿಯೋ. ಸೊ ಬೋರಿಂಗ್ ಆಗುತ್ತೆ, ಕೆಲವ್ರಿಗೆ ಬೋರಿಂಗ್ ಅನಿಸುತ್ತೆ. ಸೊ ಇವಾಗ PDF ಅಲ್ಲಿ ನೀವೇನು ಮಾಡಿ, ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದರೆ ಏನು, ಅದರ ಎಕ್ಸಾಂಪಲ್ಸ್ ಯಾವುದು? NO2 ಇದು ಎಕ್ಸಾಂಪಲ್ಸ್. SCN ಮೈನಸ್ ಅಂತಂದರೆ ಏನು, ಇದೆಲ್ಲ ನೀವು ಡೀಟೇಲ್ ಆಗಿ ಓದ್ಕೋಬೋದು. CN ಅಂದರೆ ಏನು? ಕೋಆರ್ಡಿನೇಷನ್ ನಂಬರ್.
ಇದೆಲ್ಲ ಸ್ವಲ್ಪ ನೀವು ಡೀಟೇಲ್ ಆಗಿ ಓದ್ಕೊಳ್ಳಿ. ಓಕೆ, ನಿಮಗೆ ನಾನು PDF ಶೇರ್ ಮಾಡ್ತೀನಿ. ಓಕೆ, ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿಂದ ಕೇಳ್ತಾರೆ ಗೊತ್ತಾಗಲ್ಲ. ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂದರೆ ಏನು, ಇದೆಲ್ಲ ಡೀಟೇಲ್ ಆಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬಾರ್ದು. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.